ಹಾಯ್ ಹಲೋ ನಮಸ್ಕಾರ. ಮೌನರಾಗ 14 ಅಂತಿಮವಾದ ಭಾಗ. ಗೋದಾಮು ಸುಟ್ಟು ಬೂದಿಯಾದ ಮರುದಿನವೇ ಶಶಾಂಕ್ ಹಳ್ಳಿಯಿಂದ ನಗರಕ್ಕೆ ಮರಳಿದ್ದ. ವಿಷಯ ತಿಳಿಯುತ್ತಿದ್ದಂತೆ ಅವನ ರಕ್ತ ಕುದೀತಾ ಇತ್ತು. ಅವನು ನೇರವಾಗಿ ಅನೀಶ್ನನ್ನ ಖಾಸಗಿ ರೂಮಿಗೆ ಕರೆದುಕೊಂಡು ಹೋದ. ಅಣ್ಣ, ಇದು ಆಕಸ್ಮಿಕ ಅಲ್ಲ. ಅರುಣಿ ಅಕ್ಕನ ಗಂಡ ಸಂದೀಪ್ ಪೆರೋಲ್ ಮೇಲೆ ಹೊರಗೆ ಬಂದಿರೋದು ನಿಂಗೆ ಗೊತ್ತಾ? ಈ ಕೆಲಸ ಅವನೇ ಖಂಡಿತ ಮಾಡಿರೋದು. ಶಶಾಂಕು ಟೇಬಲ್ ಮೇಲೆ ಜೋರಾಗಿ ಗುದ್ದುಬಿಟ್ಟು ಹೇಳ್ದ. ಅನೀಶ್ ಕಣ್ಣುಗಳಲ್ಲಿ ಕಿಚ್ಚಿತ್ತು. ಗೊತ್ತು ಶಶಾಂಕ್, ಆದರೆ ಪೊಲೀಸರಿಗೆ ಸಾಕ್ಷಿ ಬೇಕಲ್ವಾ? ಬರೀ ಸಂಶಯದಿಂದ ಅವನನ್ನು ಒಳಗೆ ಹಾಕೋಕೆ ಖಂಡಿತ ಆಗೋದಿಲ್ಲ. ಸಾಕ್ಷಿ ನಾನು ಹುಡುಕ್ತೀನಣ್ಣ. ಅವನು ಈ ಕೆಲಸಕ್ಕೆ ಯಾರನ್ನೋ ಬಾಡಿಗೆ ನಿಂತಿದ್ದಾನೆ. ಆ ರೌಡಿಗಳು ಹಣ ತಲುಪಿಸೋಕೆ ಅವನು ಎಲ್ಲೋ ಒಂದು ಕಡೆ ಬಂದೇ ಬರ್ತಾನೆ. ಅವನ ಫೋನ್ ನಂಬರ್ ಟ್ರ್ಯಾಕ್ ಮಾಡೋಕೆ ನನ್ನ ಫ್ರೆಂಡ್ಸ್ ಒಬ್ಬ ಸಹಾಯ ಕೂಡ ಮಾಡ್ತೀನಿ ಅಂತ ಹೇಳಿದ್ದಾನೆ. ಶಶಾಂಕ್ ಪ್ಲಾನ್ ಅನ್ನು ವಿವರಿಸೋಕೆ ಶುರು ಮಾಡ್ತಾನೆ. ಅವತ್ತು ರಾತ್ರಿ ನಗರದ ಹೊರವಲಯದ ಹಳೆಯ ಫ್ಯಾಕ್ಟರಿಯೊಂದರ ಬಳಿ ಸಂದೀಪ್ ತನ್ನ ಬೈಕನ್ನು ನಿಲ್ಲಿಸಿದ. ಅವನ ಕೈಲಿಂದ ಒಂದು ಕಪ್ಪು ಬ್ಯಾಗ್ ಇತ್ತು. ಇಬ್ಬರು ರೌಡಿಗಳು ಅಲ್ಲಿ ಕೂಡ ಬಂದಿದ್ರು. ಸರ್, ಈಗ ಕೆಲಸ ಮುಗಿದಿದೆ. ಆ ಗೋದಾಮು ಈಗ ಬರೀ ಕಲ್ಲಿದ್ಲಿನ ಸಂತೆ. ಈಗ ನಮ್ಮ ಪೇಮೆಂಟನ್ನು ಕಂಪ್ಲೀಟಾಗಿ ರೆಡಿ ಮಾಡಿಕೊಟ್ಬಿಡಿ, ರೌಡಿಯೊಬ್ಬ ಕೇಳಿದ. ಸಂದೀಪ್ ಕೂಡ ನಗುತ್ತಾ ಓಕೆ ಅಂತ ಹೇಳಿ ಬ್ಯಾಗ್ ಬಿಚ್ಚಿದ್ದ. ಇಗೋ ಅಣ್ಣ. ಇದರಣಿ ಅಹಂಕಾರ ಬೆಂಕಿಯಲ್ಲಿ ಸುಟ್ಟು ಹೋಗಿರೋದನ್ನು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಷ್ಟರಲ್ಲಿ ಸುತ್ತಲೂ ಲೈಟ್ಸ್ ಆನ್ ಆದವು. ಸಂದೀಪ್ ಕೂಡ ದಂಗಾಗಿ ನೋಡಿದಾಗ ಎದುರಿಗೆ ಅನೀಶ್ ಮತ್ತು ಶಶಾಂಕ್ ಪೊಲೀಸರೊಂದಿಗೆ ನಿಂತಿದ್ರು. ಶಶಾಂಕ್ ಕೈಯಲ್ಲಿದ್ದ ಮೊಬೈಲ್ನಲ್ಲಿ ಇಡೀ ಸಂಭಾಷಣೆ ರೆಕಾರ್ಡ್ ಆಗಿತ್ತು. ಸಂದೀಪ್, ನಿನ್ನ ಆಟ ಮುಗಿದು ಹೋಯ್ತು ಕಣೋ. ಅನೀಶ್ ಮುನ್ನುಗ್ಗಿ ಬಂದು ಸಂದೀಪ್ನ ಕಾಲರ್ನ ಹಿಡಿದು ಎಳೆದಾಡ್ದ. ನನ್ನ ಹೆಂಡತಿಯ ಕನಸನ್ನ ಸುಡ್ತೀಯ ಮಗನೇ? ಅನೀಶ್ ಅವನ ಕೆನ್ನೆಗೆ ಬಲವಾಗಿ ಬಾರಿಸಿದ. ಪೊಲೀಸರು ಸಂದೀಪ್ ಮತ್ತು ಆ ರೌಡಿಗಳನ್ನು ವಶಕ್ಕೆ ಪಡೆದ್ರು. ಈ ಬಾರಿ ಸಂದೀಪ್ನ ಪೆರೋಲ್ ಕ್ಯಾನ್ಸಲ್ ಆಗುವುದು ಮಾತ್ರವಲ್ಲ, ಅವನಿಗೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ಅನ್ನೋದು ಖಚಿತವಾಗಿಯೇ ಇತ್ತು. ಮನೆಗೆ ಬಂದ ಅನೀಶ್ ಮತ್ತೆ ಶಶಾಂಕ್ ವಿಷಯ ತಿಳಿಸಿದಾಗ ಧರಣಿಯ ಕಣ್ಣಲ್ಲಿ ನೀರನ್ನೋದು ಬರುತ್ತೆ. ಆದರೆ ಅವಳು ಕುಳಿತು ಅಳಕ್ಕೆ ಹೋಗಲಿಲ್ಲ. ಯಾಕಂದರೆ ಅವಳಿಗೆ ಕಷ್ಟಗಳು ಅನ್ನೋದು ಜೀವನದಲ್ಲಿ ಬಹಳ ಸಲೀಸಾಗಿ ಬರ್ತಾನೆ ಇದ್ವು. ಅವಳು ಅದನ್ನು ಮೆಟ್ಟಿ ನಿಲ್ತಾನೆ ಇದ್ಲು. ಅನೀಶ್, ನನಗೆ ಇನ್ಸೂರೆನ್ಸ್ ಹಣ ಬರೋಕ್ಕೆ ಸಮಯ ಇಡುತ್ತೆ. ಆದರೆ ಆರ್ಡರ್ ಕೊಟ್ಟಿರೋ ಜನ ಕಾಯಲ್ಲ. ನಾನು ಇವತ್ತಿನಿಂದಲೇ ಕೆಲಸ ಶುರು ಮಾಡ್ತೀನಿ. ಧರಣಿ ಮಾತ್ರ ದೃಢವಾಗೇನೆ ಹೇಳಿದ್ಲು. ಮಹಾಲಕ್ಷ್ಮಿ ಒಳಗೆ ಹೋಗಿ ತಮ್ಮ ಹಳೆಯ ಪೆಟ್ಟಿಗೆಯಿಂದ ಕೆಲವು ಒಡವೆಗಳನ್ನು ತಂದು ಧರಣಿಯ ಕೈಗಿಟ್ರು. ಈಗೋ ಧರಣಿ, ಇದನ್ನು ಮಾರಿ ನಿನ್ನ ಕೆಲಸ ಶುರು ಮಾಡ್ಕೊ. ಈ ಮನೆ ಮರ್ಯಾದೆ ಉಳಿಸೋಕೆ ನೀನು ಪಟ್ಟ ಕಷ್ಟಕ್ಕೆ ನಾನು ಕೊಡ್ತಿರೋ ಸಣ್ಣ ಕಾಣಿಕೆ ಇದು. ಧರಣಿ ಅತ್ತೆಯನ್ನ ತಬ್ಕೊಂಡು ಹತ್ಲು. ಇಡೀ ಮನೆಯ ಬೆಂಬಲದೊಂದಿಗೆ ಧರಣಿ ಅಜಾರದಲ್ಲೇ ಮತ್ತೆ 4 ಟೈಲರಿಂಗ್ ಮಿಷಿನನ್ನು ಹಾಕಿದ್ಲು. ಅವಳ ಹಳೆಯ ಕೆಲಸಗಾರರೆಲ್ಲ ನಮಗೆ ಸಂಬಳ ಬೇಡ ಅಮ್ಮ, ನೀವು ಮತ್ತೆ ಎದ್ದು ನಿಲ್ಲಬೇಕು ಅಂತ ಹೇಳಿ ಎದ್ದು ಬಂದು ನಿಲ್ತಾರೆ. ಹಗಲಿರುಳು ಕೆಲಸಗಳು ಶುರುವಾಗುತ್ತೆ. ಧರಣಿಯ ಬೆರಳುಗಳು ಮತ್ತೆ ಸೂಜಿದಾರದೊಂದಿಗೆ ಕವಿತೆ ಬರೆಯತೊಡಗಿದ್ವು. ಅವಳ ಬದ್ಧತೆ ಕಂಡು ಅಪ್ಪಣ್ಣ ಶೆಟ್ರು ಹೊಸ ಆರ್ಡರ್ ಮಾತ್ರವಲ್ಲ, ಸ್ವಲ್ಪ ಮುಂಗಡ ಹಣವನ್ನು ಕೂಡ ನೀಡ್ತಾರೆ. 1 ತಿಂಗಳ ನಂತರ ಧರಣಿ ಕಳೆದುಕೊಂಡಿದ್ದಕ್ಕಿಂತ ಹೆಚ್ಚಿನ ಆರ್ಡರ್ಗಳನ್ನು, ಆ ಒಂದು ಲಾಭವನ್ನು ಪೂರೈಸಿದ್ಲು. ಬೆವರ ಹನಿ ಬ್ರ್ಯಾಂಡ್ ಈಗ ಮೊದಲಿಗಿಂತ ಹೆಚ್ಚು ಜನಪ್ರಿಯವಾಗಿತ್ತು. ರಾತ್ರಿ ಧರಣಿ ರೂಮಿಗೆ ಬಂದಾಗ ಅನೀಶ್ ಅವಳಿಗಾಗಿ ಒಂದು ವಿಶೇಷವಾದ ಉಡುಗೊರೆಯನ್ನ ತಂದಿದ್ದ. ಅದು ಒಂದು ಡಿಸೈನರ್ ಸೀರೆ. ಇದು ನಿನಗಾಗಿ ಧರಣಿ. 0ಯಿಂದ ಶುರು ಮಾಡಿ ಇವತ್ತು ಈ ಮಟ್ಟಕ್ಕೆ ಬಂದಿರೋ ಈ ವೀರ ಮಹಿಳೆಗೆ ನನ್ನ ಕಡೆಯಿಂದ ಒಂದು ಸಣ್ಣ ಸನ್ಮಾನ. ಅವನು ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡ. ಧರಣಿಯ ಮುಖದಲ್ಲಿ ಈಗ ಯಾವುದೇ ಆತಂಕ ಇರಲಿಲ್ಲ. ಎಲ್ಲವೂ ನಿಮ್ಮಿಂದಲೇ ಸಾಧ್ಯವಾಯಿತು ಅನೀಶ್. ನೀವು ನನ್ನ ಜೊತೆ ನಿಲ್ಲಿಲ್ಲ ಅಂದಿದ್ರೆ ನಾನು ಯಾವತ್ತೋ ಸೋತು ಹೋಗ್ತಿದ್ದೆ ಗೊತ್ತಾ? ಅನೀಶ್ ಅವಳನ್ನು ಬಿಗಿಯಾಗಿ ಹಪ್ಕೊಂಡು ಮಂಚದ ಮೇಲೆ ಮಲಗಿಸ್ದ. ನೀನು ಗೆದ್ದಿದೀಯ ಧರಣಿ. ಇನ್ನು ಮುಂದೆ ಈ ಮನೆಯಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ, ಭಯ ಇಲ್ಲ. ಈ ಮನೆಯ ತುಂಬ ಬರೀ ಪ್ರೀತಿ ಮಾತ್ರ ಇರುತ್ತೆ. ಕಿಟಕಿಯ ಹೊರಗೆ ಮಳೆಯನ್ನು ಶುರುವಾಗಿತ್ತು. ಆದರೆ ರೂಮ್ನೊಳಗೆ ಅವರ ಪ್ರೇಮದ ಬೆಚ್ಚನೆಯ ಸುಖ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತ್ತು. ಹರಿಣಿ ಮತ್ತು ಸಂದೀಪ್ ಅವರ ಕರಾಳ ನೇರಳು ಈ ಸಂಸಾರದಿಂದ ಸಂಪೂರ್ಣವಾಗಿ ದೂರವಾಗಿ ಹೋಗಿತ್ತು. ಈಗ ಬೆವರ ಹನಿ ಉದ್ಯಮವು ಈಗ ಮುಗಿಲೆತ್ತರಕ್ಕೆ ಬೆಳೆದಿತ್ತು. ಧರಣಿ ಬೆಳಗ್ಗೆಯಿಂದ ಸಂಜೆಯವರೆಗೆ ಕೆಲಸದಲ್ಲಿ ಮಗ್ನಳಾಗಿರ್ತಿದ್ಲು. ಆದರೆ ಕಳೆದ ಕೆಲವು ದಿನಗಳಿಂದ ಅವಳಿಗೆ ವಿಪರೀತವಾದ ಸುಸ್ತು ಅನ್ನುವಂತಹದ್ದು, ತಲೆಸುತ್ತು ಕಾಣಿಸ್ಕೊಳ್ತಾ ಇತ್ತು. ಅಡುಗೆ ಮನೆಯಲ್ಲಿ ಏನಾದರೂ ಒಂಚೂರು ಒಗ್ಗರಣೆ ವಾಸನೆ ಬಂದ್ಬಿಟ್ರೆ ಸಾಕು, ಅವಳಿಗೆ ವಾಕರಿಕೆ ಅನ್ನೋದೇ ಬಂದ್ಬಿಡ್ತಿತ್ತು. ಒಂದು ಬೆಳಗ್ಗೆ ಧರಣಿ ಅಡುಗೆ ಮನೆಯಲ್ಲಿ ಕಾಫಿ ಮಾಡ್ತಿರುವಾಗ ತಲೆಸುತ್ತಿ ಬೀಳುವಂತಾದ್ಲು. ಪಕ್ಕದಲ್ಲೇ ಇದ್ದ ಮಹಾಲಕ್ಷ್ಮಿಯವರು ಅವಳನ್ನು ಹಿಡಿದುಕೊಂಡಿದ್ರು.
ಧರಣಿ ಏನಮ್ಮ ಇದು ಮುಖ ಎಲ್ಲ ಬಿಳಿಚ್ಕೊಂಡ್ಬಿಟ್ಟಿದೆ, ಅಡುಗೆ ಕೆಲಸ ಸಾಕು ಮಾಡು, ಮೊದಲು ಹೋಗಿ ವಿಶ್ರಾಂತಿ ತಗೋ. ಮಹಾಲಕ್ಷ್ಮಿಯವರ ದನಿಯಲ್ಲಿ ಈಗ ಅಪ್ಪಟ ತಾಯಿಯ ಮಮತೆ ಇತ್ತು. ಧರಣಿ ನಗುತ್ತಾ, ಏನಿಲ್ಲ ಅತ್ತೆಯವರೇ, ಕೆಲಸದ ಒತ್ತಡ ಇರಬೇಕು ಅಂದ್ಲು. ಆದರೆ ಅನುಭವಸ್ಥರಾದ ಮಹಾಲಕ್ಷ್ಮಿಯವರಿಗೆ ಸತ್ಯದ ಸುಳಿವು ಸಿಕ್ತು. ಅವರು ಗುಟ್ಟಾಗಿ ಡಾಕ್ಟರ್ಗೆ ಫೋನ್ ಮಾಡಿ ಮನೆಗೆ ಬರ ಹೇಳಿದರು. ಸಂಜೆ ಅನೀಶ್ ಮನೆಗೆ ಬಂದಾಗ ಇಡೀ ಮನೆಯಲ್ಲಿ ಒಂದು ರೀತಿಯ ಹಬ್ಬದ ಕಳೆ ಅನ್ನುವಂಥದ್ದಿತ್ತು. ಮಹಾಲಕ್ಷ್ಮಿಯವರು ದೀಪ ಹಚ್ಚಿ ಪೂಜೆ ಮಾಡ್ತಿದ್ರು. ಅನೀಶ್ ರೂಮಿಗೆ ಹೋದಾಗ ಧರಣಿ ಹಾಸಿಗೆ ಮೇಲೆ ಮಲಗಿದ್ದು. ಧರಣಿ, ಏನಾಯ್ತು, ಹುಷಾರಿಲ್ವಾ? ಅನೀಶ್ ಆತಂಕದಿಂದ ಅವಳ ಹತ್ತಿರ ಬಂದು ಕುಳಿತುಕೊಂಡ. ಧರಣಿ ಮೆಲ್ಲನೆ ಎದ್ದು ಕುಳಿತು ಅನೀಶ್ನ ಕೈ ಹಿಡಿದು ತನ್ನ ಹೊಟ್ಟೆಯ ಮೇಲೆ ಇರಿಸಿದ್ಲು. ಅವಳ ಕಣ್ಣುಗಳಲ್ಲಿ ಆನಂದ ಭಾಷ್ಮ ಅನ್ನೋದಿತ್ತು. ಅನೀಶ್, ನಾವು ಅಪ್ಪ ಅಮ್ಮ ಆಗ್ತಾ ಇದೀವಿ, ಡಾಕ್ಟರ್ ಕೂಡ ಕನ್ಫರ್ಮ್ ಮಾಡಿಬಿಟ್ಟು ಹೋದ್ರು. ಅನೀಶ್ಗೆ ಒಂದು ಕ್ಷಣ ಮಾತನ್ನೋದು ಹೊರಡಲೇ ಇಲ್ಲ. ಅವನು ಧರಣಿಯನ್ನ ಬಿಗಿಯಾಗಿ ಅಪ್ಕೊಂಡು ಮುತ್ತಿನ ಮಳೆಯನ್ನೇ ಸುರಿಸ್ದ. ಧರಣಿ, ಇದು ನನ್ನ ಬದುಕಿನ ಅತ್ಯಂತ ಸುಂದರವಾದ ಸುದ್ದಿ. ನಮ್ಮ ಈ ಸಣ್ಣ ಸಂಸಾರಕ್ಕೆ ಒಬ್ಬ ಪುಟ್ಟ ಅತಿಥಿ ಬರ್ತಾ ಇದ್ದಾನೆ. ಮಹಾಲಕ್ಷ್ಮಿ ರೂಮಿನ ಬಾಗಿಲ ಬಳಿ ಬಂದು ನಿಂತರು. ಅನೀಶ್, ಇವತ್ತಿನಿಂದ ಧರಣಿ ಯಾವುದೇ ಭಾರವಾದ ಕೆಲಸ ಮಾಡೋ ಅಂತಿಲ್ಲ. ಉದ್ಯಮವನ್ನ ಶಶಾಂಕ್ ನೋಡ್ಕೊಳ್ಳಿ, ಇವಳು ಬರೀ ವಿಶ್ರಾಂತಿ ಪಡಿಬೇಕಾಗತ್ತೆ ಅಂತ ಹೇಳ್ತಾಳೆ. ಸಂತೋಷದ ಅಲೆಗಳ ನಡುವೆಯೂ ವಿಧಿಯ ಆಟ ಬೇರೆಯೇ ಇತ್ತು. ಒಂದು ರಾತ್ರಿ ಮನೆಯವರೆಲ್ಲ ಊಟವನ್ನೆಲ್ಲ ಮುಗಿಸಿ ಇನ್ನೇನು ಮಲಗುವ ತಯಾರಿಯಲ್ಲಿದ್ದಾಗ ಅಜಾರದಿಂದ ಜೋರಾದ ಶಬ್ದ ಅನ್ನೋದು ಕೇಳಿ ಬರುತ್ತೆ. ಅನೀಶ್ ಮತ್ತು ಧರಣಿ ಓಡಿ ಬಂದಾಗ ಮಹಾಲಕ್ಷ್ಮಿಯವರ ಎದೆ ಹಿಡಿದುಕೊಂಡು ನೆಲದ ಮೇಲೆ ಪಟ್ಟಂತ ಬಿದ್ದಿದ್ರು. ಅಮ್ಮ, ಏನಾಯ್ತಮ್ಮ? ಅನೀಶ್ ಜೋರಾಗಿ ಕಿರುಚಿದ್ದ. ಮಹಾಲಕ್ಷ್ಮಿಯವರ ಮುಖ ಬೆವರಿನಿಂದ ನೆಂದಿತ್ತು. ಅವರಿಗೆ ಉಸಿರಾಡೋಕೆ ತುಂಬ ಕಷ್ಟ ಆಗ್ತಾ ಇತ್ತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು. ಐಸಿಯು ಹೊರಗೆ ಧರಣಿ ಮತ್ತು ಅನೀಶ್ ನಡುಗುತ್ತಾನೆ ನಿಂತಿದ್ರು. ಡಾಕ್ಟರ್ ಕೂಡ ಹೊರಬಂದು ಗಂಭೀರವಾಗಿ ಹೇಳಿದ್ರು, ನೋಡಿ ಅನೀಶ್, ಅವರಿಗೆ ತೀವ್ರವಾದ ಹೃದಯಾಘಾತ ಇದೆ. ಹೃದಯಾಘಾತ ಆಗಿದೆ. ವಯಸ್ಸಿನ ಕಾರಣದಿಂದಾಗಿ ಪರಿಸ್ಥಿತಿ ಸ್ವಲ್ಪ ಕಷ್ಟವಿದೆ. ಅವರಿಗೆ ಯಾವುದೇ ರೀತಿಯ ಮಾನಸಿಕ ಒತ್ತಡ ಇರಬಾರ್ದು. ಹಾಗೆ ಸ್ವಲ್ಪ ಅವರಿಗೂ ರೆಸ್ಟ್ ಕೂಡ ಬೇಕಾಗುತ್ತೆ. ಕೆಲವು ದಿನಗಳ ನಂತರ ಮಹಾಲಕ್ಷ್ಮಿಯವರನ್ನ ಮನೆಗೆ ಕರೆತರಲಾಯಿತು. ಅವರು ತುಂಬ ನಿಶ್ಶಕ್ತರಾಗಿದ್ರು. ಧರಣಿ ತನ್ನ ಉದ್ಯಮವನ್ನು ಬದಿಗಿಟ್ಟು ಅತ್ತೆಯ ಸೇವೆಯಲ್ಲೇ ತೊಡಗಿದ್ಲು. ಅವರಿಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆ, ತಿಂಡಿ, ಔಷಧಿಗಳನ್ನು ಕೊಡೋದು, ಅವರಿಗೆ ಇಷ್ಟವಾದ ಪದಾರ್ಥಗಳನ್ನು ಮಾಡಿ ತಿನ್ನಿಸೋದು, ಹೀಗೆ ಧರಣಿ ಒಬ್ಬ ಮಗಳಿಗಿಂತ ಹೆಚ್ಚಾಗಿ ಅವರನ್ನು ನೋಡ್ಕೊಳ್ಳೋಕೆ ಶುರು ಮಾಡ್ತಾಳೆ. ಒಂದು ಮಧ್ಯಾಹ್ನ ಮಹಾಲಕ್ಷ್ಮಿ ಧರಣಿಯ ಕೈ ಹಿಡಿದು ಹತ್ರು. ಧರಣಿ, ಕ್ಷಮಿಸ್ಬಿಡು ಮಗಳೇ, ನಿನ್ನನ್ನು ನಾನು ಸ್ಟೋರ್ ರೂಮ್ನಲ್ಲಿ ಇಟ್ಟಿದ್ದೆ, ಕತ್ತಲೆಯಲ್ಲಿ ಕೊಳೆಯುವಂತೆ ಮಾಡಿದ್ದೆ. ಆದರೆ ನೀನು ಇವತ್ತು ನನಗಾಗಿ ನಿನ್ನ ಸುಖವನ್ನೆಲ್ಲ ತ್ಯಾಗ ಮಾಡ್ತಾ ಇದೀಯಾ? ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಜೈಲಿಗೆ ಹೋಗಿ ಕೆಲಸ ಮಾಡಿದ್ಲು, ಆದರೆ ನೀನು ನನಗೆ ಮರುಜನ್ಮ ಕೊಟ್ಟೆ. ಧರಣಿ ಅತ್ತೆಯ ಕಣ್ಣೀರನ್ನು ಒರೆಸಿದ್ಲು. ಅತ್ತೆಯವರೇ, ಹಳೆಯದನ್ನೆಲ್ಲ ಮರೆತು ಬಿಡಿ. ಈಗ ನೀವು ಗುಣಮುಖರಾಗಿ. ನಮ್ಮ ಮಗುವನ್ನು ಎತ್ತಿ ಆಡಿಸ್ಬೇಕಾಗಿರೋರು ನೀವೇ. ನಿಮ್ಮ ಆಶೀರ್ವಾದ ನಮಗೆ ಶ್ರೀರಕ್ಷೆ. ಅನೀಶ್ ಬಾಗಿಲಲ್ಲಿ ನಿಂತು ಈ ದೃಶ್ಯಗಳನ್ನು ನೋಡ್ತಿದ್ದ. ಅವನ ಕಣ್ಣುಗಳು ತೇವವಾಗಿದ್ದವು. ದ್ವೇಷದಿಂದ ಶುರುವಾದ ಈ ಕತೆ ಈಗ ಪ್ರೀತಿ ಮತ್ತು ತ್ಯಾಗದ ಸಂಗಮವಾಗಿ ಹರಿತಾ ಇತ್ತು. ಧರಣಿಯ ಮಗು ಹುಟ್ಟುವ ಸಮಯ ಹತ್ತಿರವಾಗ್ತಿದ್ದ ಹಾಗೆ ಹರಿಣಿ ಜೈಲಿನಿಂದ ಬಿಡುಗಡೆಯಾಗಿ ಮತ್ತೆ ಮನೆಗೆ ಮರಳುತ್ತಾಳೆ. ಅತ್ತೆಯ ಬದಲಾವಣೆ ಅನ್ನೋದು ಶಾಶ್ವತವಾಗಿರುತ್ತಾ? ನೋಡೋಣ. ಮಹಾಲಕ್ಷ್ಮಿಯವರ ಆರೋಗ್ಯ ಚೇತರಿಸ್ಕೊಳ್ತಾ ಬರ್ತಾ ಇದೆ. ಮನೆಯಲ್ಲಿ ಈಗ ಧರಣಿಯ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಕಾಳಜಿ ವಹಿಸ್ತಾ ಇದ್ದಾರೆ. ಧರಣಿ ಈಗ ಹೆಚ್ಚು ಕಮ್ಮಿ 7ನೇ ತಿಂಗಳಿಗೆ ಕಾಲಿಟ್ಟು ಅವಳ ಮುಖದಲ್ಲಿ ಗರ್ಭಿಣಿಗೆ ಬರುವಂತಹ ಒಂದು ವಿಶೇಷವಾದ ಕಳೆ, ಒಂದು ಬ್ರೈಟ್ನೆಸ್ ಅನ್ನೋದು ಬಂದಿರುತ್ತೆ. ಉದ್ಯಮವನ್ನು ಶಶಾಂಕ್ ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ರು. ಧರಣಿ ಮನೆಯಲ್ಲೇ ಕುಳಿತು ಕೆಲವು ಮುಖ್ಯ ವಿನ್ಯಾಸಗಳನ್ನು ಮಾಡ್ತಾ ಇದ್ಲು. ಒಂದು ಸಂಜೆ ಧರಣಿ ಮತ್ತು ಅನೀಶ್ ಟೆರೆಸ್ ಮೇಲೆ ಕುಳಿತಿದ್ರು. ತಣ್ಣನೆಯ ಗಾಳಿ ಬೀಸ್ತಾ ಇತ್ತು. ಅನೀಶ್ ಧರಣಿಯ ಹೊಟ್ಟೆ ಮೇಲೆ ಕೈಯಿಟ್ಟು ಮಗುವಿನ ಅಲುಗಾಟವನ್ನು ಅನುಭವಿಸ್ತಿದ್ದ. ಧರಣಿ, ಈ ಮಗು ಬಂದ ಮೇಲೆ ನಮ್ಮ ಬದುಕು ಪೂರ್ಣವಾಗಿತ್ತೆ ಅಲ್ವಾ? ಸ್ಟೋರ್ ರೂಮಿನ ಕಹಿ ನೆನಪುಗಳೆಲ್ಲ ಈಗ ಮಂಜಿನಂತೆ ಕರಗಿ ಹೋಗಿವೆ. ಅನೀಶ್ ಮೃದುವಾಗಿ ಹೇಳಿದ. ಧರಣಿ ನಗುತ್ತಾ ಅವನ ಹೆಗಲ ಮೇಲೆ ತಲೆ ಇಟ್ಲು. ನಿಜ ಅನೀಶ್, ಆದರೆ ನನಗೆ ಒಂದು ಚಿಂತೆ ಇದೆ. ಹರಿಣಿ ಅಕ್ಕ ಇನ್ನೂ ಜೈಲಿನಲ್ಲೇ ಇದ್ದಾರೆ. ಅಮ್ಮನಿಗೆ ಅವರ ಮೇಲೆ ಅತೀವವಾದ ಪ್ರೀತಿ ಇತ್ತು. ಅಕ್ಕನನ್ನು ಬದಲಾಯಿಸೋಕ್ಕಾಗಲ್ವಾ? ಅನೀಶ್ ಮುಖ ಗಂಭೀರವಾಯಿತು. ಬದಲಾಗ ಗುಣ ಇರೋರು ಮೊದಲೇ ಬದಲಾಗ್ತಿದ್ರು ಧರಣಿ. ಅವಳ ಸೇಡಿನ ಬುದ್ಧಿ ನಿನಗೆ ಗೊತ್ತಿದೆ. ಅವಳ ವಿಷಯ ಈಗ ಬೇಡ. ಅದೇ ಸಮಯದಲ್ಲಿ ಮನೆಯ ಕೆಳಗೆ ಒಂದು ಆಟೋ ಬಂದು ನಿಲ್ಲುತ್ತೆ. ಬಿಳಿ ಬಣ್ಣದ ಸೊಪ್ಪಾದ ಸೀರೆಯಲ್ಲಿ ಕಳೆಗುಂದಿದ ಮುಖದೊಂದಿಗೆ ಹರಿಣಿ ಬಂದು ನಿಂತಿದ್ದಾಳೆ. ಅವಳು ಜೈಲಿನಿಂದ ಜಾಮೀನಿನ ಮೇಲೆ ಹೊರಗೆ ಬಂದಿದ್ಲು.
ಮಹಾಲಕ್ಷ್ಮಿ ಅಜಾರದಲ್ಲಿ ಕುಳಿತಿದ್ರು. ಮಗಳನ್ನ ನೋಡಿದ ತಕ್ಷಣ ಅವರ ಕಣ್ಣುಗಳಲ್ಲಿ ಹಳೆಯ ಮಮತೆ ಅನ್ನೋದು ಮರುಕಳಿಸುತ್ತೆ. ಹರಿಣಿ, ಮಗಳೇ ಎಂದು ಕೂಗುತ್ತಾ ಅವಳ ಹತ್ತಿರ ಹೋದ್ರು. ಹರಿಣಿ ಓಡ್ ಬಂದು ತಾಯಿಯ ಕಾಲಿಗೆ ಬಿದ್ದು ಅಳತೊಡಗಿದ್ಲು. ಅಮ್ಮ, ನನ್ನ ಕ್ಷಮಿಸ್ಬಿಡಿ. ಅಲ್ಲಿ ಜೈಲಿನಲ್ಲಿ ನರಕ ಅನುಭವಿಸಿದೆ. ನನ್ನ ಗಂಡ ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಬೇಕಾಯ್ತು. ಈಗ ನನಗೆ ಹೋಗೋಕ್ಕೆ ಬೇರೆ ಜಾಗ ಇಲ್ಲ ಅಮ್ಮ. ಅನೀಶ್ ಮತ್ತು ಧರಣಿ ಕೆಳಗೆ ಬಂದ್ರು. ಹರಿಣಿಯನ್ನ ಕಂಡ ಅನೀಶ್ನ ರಕ್ತ ಅನ್ನೋದು ಕುದಿಯತೊಡಗಿತ್ತು. ನೀನು ಇಲ್ಲಿಗೆ ಯಾಕೆ ಬಂದೆ? ಧರಣಿಯ ಬದುಕನ್ನ ಸುಡೋಕ್ಕೆ ಪ್ಲಾನ್ ಮಾಡಿದವಳು ನೀನು. ಈಗ ಯಾವ ಮುಖ ಇಟ್ಕೊಂಡು ನನ್ನ ಮನೆಗೆ ಬಂದಿದೀಯಾ ಅಂತ ಕೇಳಿದ್ಲು. ಹರಿಣಿ ಧರಣಿಯ ಕಾಲಿಗೂ ಕೂಡ ಹೋಗಿ ಪಟ್ ಅಂತ ಬಿದ್ಬಿಟ್ಲು. ಧರಣಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನೀನು ಮಗು ಆಗ್ತಾ ಇದೆ ಅಂತ ಕೇಳಿದೆ. ನೀನು ಒಬ್ಬ ಹೆಣ್ಣಾಗಿ ಇನ್ನೊಬ್ಬ ಹೆಣ್ಣಿಗೆ ನೋವು ಈಗ ಅರ್ಥವಾಗುತ್ತೆ. ನನಗೆ ಕೇವಲ ಒಂದು ಮೂಲೆಯಲ್ಲಿರೋಕ್ಕೆ ಜಾಗ ಕೊಡಿ. ನಾನು ಕೆಲಸದವಳಂತಿರ್ತೀನಿ. ಮಹಾಲಕ್ಷ್ಮಿ ಧರಣಿಯ ಕಡೆ ನೋಡಿದ್ರು. ಧರಣಿ, ಇವಳು ತಪ್ಪು ಮಾಡಿದಾಳೆ ನಿಜ, ಆದರೆ ಈಗ ಅನಾಥೆಯಾಗಿ ಬೀದಿಯಲ್ಲಿ ಬಿದ್ದಿದ್ದಾಳೆ. ನಮ್ಮ ಮಗು ಬರೋ ಹೊತ್ತಿಗೆ ಮನೆಯಲ್ಲಿ ಸುಖ ಇರಲಿ ಮಗಳೇ. ಇವಳನ್ನು ಒಳಗೆ ಸೇರಿಸ್ಕೊಳ್ಳೋಣವಾ? ಧರಣಿ ಒಂದು ಕ್ಷಣ ಯೋಚಿಸಿದ್ಲು. ಅವಳಿಗೆ ಅರಣಿಯ ಹಳೆಯ ಕೃತ್ಯಗಳು ನೆನಪಾದವು. ಆದರೆ ಅವಳ ಹೊಟ್ಟೆಯೊಳಗಿದ್ದ ಜೀವ ಅವಳಿಗೆ ಮಮತೆಯನ್ನು ಕಲಿಸಿತ್ತು. ಸರಿ ಅತ್ತೆಯವರೇ, ಅಕ್ಕ ಈ ಮನೆಯಲ್ಲೇ ಇರಲಿ. ಆದರೆ ಒಂದು ಷರತ್ತು, ಇನ್ನು ಮುಂದೆ ಈ ಮನೆಯಲ್ಲಿ ಯಾವುದೇ ಸಂಚು ನಡೀಬಾರ್ದು. ಅರುಣಿ ಅಕ್ಕ, ನೀವು ಬದಲಾಗಿದ್ದೀನಿ ಅಂತ ನಾನು ನಂಬ್ತೀನಿ. ಹಳೆಯದನ್ನ ಖಂಡಿತ ಎಲ್ಲರೂ ಮರ್ತು ಬಿಡೋಣ. ಧರಣಿ ಉದಾರವಾಗಿ ಹೇಳಿದ್ಲು. ಆದರೆ ಅನೀಶ್ನಿಗೆ ಇದು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ಧರಣಿಯ ನಿರ್ಧಾರಕ್ಕೆ ಅವನು ಅಡ್ಡ ಬರೋಕ್ಕೂ ಆಗಲಿಲ್ಲ. ಅರುಣಿ ಮನೆಯೊಳಗೆ ಪ್ರವೇಶ ಮಾಡೇ ಬಿಟ್ಲು. ರಾತ್ರಿ ಎಲ್ಲರೂ ಊಟ ಮುಗಿಸಿ ಮಲಗಿದ್ರು. ಅರುಣಿ ಅಡುಗೆ ಮನೆಯಲ್ಲಿ ಕೆಲಸ ಮುಗಿಸಿ ತನ್ನ ರೂಮಿಗೆ ಹೋದ್ಲು. ಅವಳ ಕಿಟಕಿಯ ಮೂಲಕ ಧರಣಿಯ ರೂಮನ್ನು ನೋಡಿದ್ಲು. ಅವಳ ಕಣ್ಣುಗಳನ್ನ ಅಳು ಮಾಯವಾಗಿತ್ತು. ಬದಲಾಗಿ ಒಂದು ಕ್ರೂರವಾದ ಹೊಳಪು ಇತ್ತು. ಅವಳು ತನ್ನ ಬಟ್ಟೆಯ ಒಳಗಿನಿಂದ ಒಂದು ಸಣ್ಣ ಫೋನನ್ನು ಹೊರತೆಗೆದ್ಲು. ಅದನ್ನು ಅವಳು ಯಾರಿಗೂ ತಿಳಿಯದಂತೆ ಅಡಗಿಸಿಟ್ಟುಕೊಂಡಿದ್ಲು ಕೂಡ. ಹಲೋ ಸಂದೀಪ್, ನಮ್ಮ ಪ್ಲ್ಯಾನ್ ಸಕ್ಸಸ್. ನಾವು ಮನೆಯೊಳಗೆ ಬಂದ್ಬಿಟ್ಟೆ. ಆಕೆ ನನ್ನನ್ನು ನಂಬಿದ್ದಾಳೆ, ನನ್ನನ್ನು ಕ್ಷಮಿಸಿದ್ದಾಳೆ. ಮಗು ಹುಟ್ಟೋಕೆ ಮುಂಚೆ ಈ ಮನೆ ಮತ್ತೆ ಸ್ಮಶಾನ ಆಗ್ಬಿಡ್ಬೇಕು. ಅದಕ್ಕೆ ಬೇಕಾದ ಪ್ಲ್ಯಾನನ್ನು ನಾನು ಮಾಡ್ತೀನಿ. ಅರುಣಿ ಪಿಸುಗುಟ್ಟಿದ್ಲು. ಹೌದು ಅರುಣಿ, ಬದಲಾಗಿರಲಿಲ್ಲ. ಅವಳು ಬಂದದ್ದು ಪಶ್ಚಾತ್ತಾಪದಿಂದಲಾಗಿ ಬದಲಾಗಿ ಒಳಗಿನಿಂದಲೇ ಸಂಸಾರವನ್ನು ಹೊಡಿಬೇಕು ಅಂತ. ಮರುದಿನ ಬೆಳಗ್ಗೆ ಅರುಣಿ ಧರಣಿಗೆ ಹಾಲಿನ ಲೋಟ ತಂದುಕೊಟ್ಲು. ಧರಣಿ, ಈ ಹಾಲು ಕುಡಿ, ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು. ಧರಣಿ ನಗುತ್ತಾ ಲೋಟ ಕೈಗೆತ್ಕೊಂಡ್ಳು. ಅನೀಶ್ ಪಕ್ಕದಲ್ಲೇ ಇದ್ದ. ಧರಣಿ ಈ ಹಾಲನ್ನು ಕುಡಿಯುತ್ತಾಳಾ? ಅರುಣಿ ಅದರಲ್ಲಿ ಏನಾದರೂ ಬೆರೆಸಿದ್ದಾಳೆಯೇ? ನೋಡೋಣ. ಹಾಲಿನಲ್ಲಿ ಅರುಣಿ ವಿಷ ಬೆಳೆಸಿದ್ದಾಳೆಯೇ? ಧರಣಿಯ ಮಗುವಿಗೆ ಅಪಾಯವಿದೆಯಾ? ಅನೀಶ್ ಈ ಬಾರಿ ಅರುಣಿಯ ನಿಜ ರೂಪವನ್ನು ಹೇಗೆ ಬಯಲು ಮಾಡ್ತಾನೆ? ಅವನಿಗೆ ಸಂಶಯ ಬಂದದ್ದಾದರೂ ಹೇಗೆ? ಧರಣಿ ನಗುತ್ತಾ ಅರುಣಿ ಕೊಟ್ಟಂತಹ ಹಾಲಿನ ಲೋಟವನ್ನು ಇನ್ನೇನು ಕುಡಿದ್ಬಿಡಬೇಕು ತುಟಿಯ ಹತ್ತಿರ ತಗೊಂಡು ಹೋಗಿದ್ದಾಳೆ. ಅರುಣಿಯ ಕಣ್ಣುಗಳು ಆತುರದಿಂದ ಲೋಟವನ್ನೇ ನೋಡ್ತಿದ್ವು. ಆದರೆ ಲೋಟ ಧರಣಿಯ ತುಟಿಗೆ ತಾಕುವ ಮೊದಲೇ ಶಶಾಂಕ್ ಬಂದು ಅಬ್ಬರಿಸುತ್ತಾ ರೂಮಿನೊಳಗೆ ಬಂದ. ಅತ್ತಿಗೆ ಕುಡಿಬೇಡಿ. ಶಶಾಂಕ್ ಕೈಲಿದ್ದ ಒಂದು ಸಣ್ಣ ಕವಚವನ್ನು ತೋರಿಸ್ದ. ಶಶಾಂಕ್ನ ದನಿ ಕೇಳಿ ಧರಣಿ ಕೂಡ ಬೆಚ್ಚಿ ಬಿದ್ಬಿಟ್ಲು. ಲೋಟವನ್ನು ಕೆಳಗಿಳಿಸಿದ್ಲು. ಅನೀಶ್ ಸಿಟ್ಟಿನಿಂದ ಇದ್ದ. ಏನಾಯ್ತು ಶಶಾಂಕ್? ಯಾಕೆ ಹೀಗೆ ಕೂಗಾಡ್ತಿದೀಯಾ? ಶಶಾಂಕ್ ಅರುಣಿಯ ಹತ್ತಿರ ಹೋಗಿ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಅಣ್ಣ, ಇವಳು ಇಲ್ಲಿಗೆ ಬಂದಿರೋದು ಸುಧಾರಿಸೋಕಲ್ಲ, ಸೇಡನ್ನು ತೀರಿಸ್ಕೊಳ್ಳೋಕೆ. ಈಕೆಯ ಬಟ್ಟೆ ಜೇಬಿನಲ್ಲಿದ್ದ ಈ ಖಾಲಿ ಪ್ಯಾಕೆಟ್ ನೋಡು. ಇದು ಗರ್ಭಿಣಿಯರಿಗೆ ಕೊಡಲೇಬಾರದಂತಹ ಹಾನಿಕಾರಕ ಕೆಮಿಕಲ್ ಇದು. ಇದನ್ನು ಹಾಲ್ನಲ್ಲಿ ಬೆರೆಸಿದ್ರೆ ಮಗುವಿನ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತೆ ಅಂತ ಹೇಳ್ದ. ಅರುಣಿ ಮುಖ ಒಂದು ಕ್ಷಣ ಬೆವತೇ ಹೋಯಿತು. ಇಲ್ಲ, ಇದು ನನ್ನ ಮಾತ್ರ ಪ್ಯಾಕೆಟ್ ಅಷ್ಟೇ. ಶಶಾಂಕ್ ಸುಳ್ಳು ಹೇಳ್ತಿದ್ದಾನೆ. ಅನೀಶ್ ಹಾಲಿನ ಲೋಟವನ್ನು ಕಿಟಕಿಯಿಂದ ಹೊರಗೆಸ್ದ. ಅವನು ಹರಿಣಿಯ ಕೂದಲನ್ನು ಹಿಡಿದು ಅಜಾರಕ್ಕೆ ಎಳೆದುಕೊಂಡು ಬಂದ. ಮಹಾಲಕ್ಷ್ಮಿಯವರು ಪೂಜೆ ಮುಗಿಸಿ ಹೊರಬಂದಾಗ ಮಗ ತನ್ನ ಮಗಳನ್ನು ಅಮಾನವೀಯವಾಗಿ ಎಳೆಯುತ್ತಿರುವುದು ಕಂಡು ನಿಜವಾಗ್ಲೂ ಒಂದು ಕ್ಷಣ ದಂಗಾಗಿ ಹೋಗ್ತಾರೆ. ಅನೀಶ್, ಬಿಡು ಅವಳನ್ನು. ಏನಾಯ್ತು? ಮಹಾಲಕ್ಷ್ಮಿ ಕಿರಿಚಿದ್ರು. ಅಮ್ಮ, ಇವತ್ತು ನಿನ್ನ ಮಗಳು ನಿನ್ನ ಮೊಮ್ಮಗುವಿನ ಪ್ರಾಣ ತಗೊಳ್ಳೋಕೆ ಸಂಚು ಮಾಡ್ತಾ ಇದ್ದಾಳೆ. ಇವಳನ್ನು ಮನೆಗೆ ಸೇರಿಸ್ಕೊಳ್ತೀನಿ ಎಂದಾಗ ಧರಣಿ ದೊಡ್ಡ ಗುಣ ತೋರಿದ್ಲು. ಆದರೆ ಈ ವಿಷದ ಹಾವಿಗೆ ಸಂಸ್ಕಾರ ಅನ್ನೋದೇ ಮರೆತು ಹೋಗಿದೆ. ಒಳ್ಳೆತನ ಅನ್ನೋದು ಇವಳ ಮನಸ್ಸಿನಲ್ಲೇ ಇಲ್ಲ. ಅನೀಶ್ ಅಬ್ಬರಿಸ್ದ. ಶಶಾಂಕ್ ತನ್ನ ಫೋನ್ನಲ್ಲಿ ರೆಕಾರ್ಡ್ ಆಗಿದ್ದ ಸಂಭಾಷಣೆಯನ್ನು ಪ್ಲೇನ್ ಮಾಡಿದ್ದ. ಹರಿಣಿ ಜೈಲಿನಲ್ಲಿರುವ ಸಂದೀಪ್ ಜೊತೆ ಮಾತಾಡಿದ್ದು ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು.
ಕೆಲಸ ಶುರು ಮಾಡಿದ್ದೀನಿ ಸಂದೀಪ್. ಮಗು ಹುಟ್ಟೋಕೆ ಮುಂಚೆ ಈ ಮನೆ ಖಂಡಿತ ಅನಾಥವಾಗುತ್ತೆ, ಸ್ಮಶಾನವಾಗುತ್ತೆ ಅಂತ ಹೇಳಿ ಮಾತಾಡಿರ್ತಾಳೆ. ಮಹಾಲಕ್ಷ್ಮಿ ಅವರಿಗೆ ಈಗ ಎಲ್ಲವೂ ಸ್ಪಷ್ಟವಾಯಿತು. ಅವರು ನಡುಗುವ ಕೈಗಳಿಂದ ಹರಣಿಯ ಹತ್ತಿರ ಬಂದು ಅವಳ ಕೆನ್ನೆಗೆ ಸತತವಾಗಿ 2-3 ಬಾರಿ ಬಾರಿಸಿದ್ರು. ಮಗಳು ಅಂತ ನಿನಗೆ ಜಾಗ ಕೊಟ್ಟೆ ಅಲ್ವಾ? ನೀನು ಮಗಳಲ್ಲ, ನನ್ನ ಹೊಟ್ಟೆಯಲ್ಲಿ ಹುಟ್ಟಿರೋ ಶಾಪ ನೀನು. ಪೊಲೀಸರು ಮನೆಗೆ ಬಂದರು. ಹರಿಣಿ ಈ ಬಾರಿ ಯಾವುದೇ ಕ್ಷಮೆಗೆ ಅರ್ಹಳಾಗಿರಲಿಲ್ಲ. ಅವಳು ಅಳುತ್ತಾ ಬೇಡಿಕೊಳ್ಳುತ್ತಾ ಹೋಗ್ತಿದ್ದಾಗಲೂ ಧರಣಿ ಒಂದು ಹನಿ ಕಣ್ಣೀರನ್ನು ಹಾಕಲಿಲ್ಲ. ಅಕ್ಕ, ನಿಮ್ಮನ್ನು ನಾನು ಕ್ಷಮಿಸಿದ್ದು ಮಾಡಿದ ದೊಡ್ಡ ತಪ್ಪು. ಆದರೆ ನನ್ನ ಮಗುವಿನ ಮೇಲೆ ಕೈ ಇಟ್ಟ ಮೇಲೆ ನೀವು ನನಗೆ ಅಕ್ಕನಲ್ಲ, ಕೇವಲ ಒಬ್ಬ ಅಪರಾಧಿ. ಧರಣಿ ಕಟುವಾಗಿ ನೋಡಿದ್ಲು. ಹರಿಣಿಯನ್ನು ಪೊಲೀಸರು ಕರೆದೊಯ್ದರು. ಮನೆಯಲ್ಲಿ ಮತ್ತೆ ಮೌನ ಆವರಿಸಿತು. ಆದರೆ ಈ ಬಾರಿ ಆ ಮೌನದಲ್ಲಿ ಒಂದು ಶುದ್ಧತೆ ಇತ್ತು. ಮಹಾಲಕ್ಷ್ಮಿ ಧರಣಿಯ ಮಡಿಲಲ್ಲಿ ತಲೆ ಇಟ್ಟು ಅತ್ತರು. ನನ್ನನ್ನು ಕ್ಷಮಿಸಿಬಿಡು ಮಗಳೇ. ಇವತ್ತಿನಿಂದ ಈ ಮನೆಯಲ್ಲಿ ನಿನ್ನ ಮತ್ತು ನಿನ್ನ ಮಗುವಿನ ರಕ್ಷಣೆಯೇ ನಮ್ಮ ಮೊದಲ ಕರ್ತವ್ಯ. 1 ತಿಂಗಳ ನಂತರ ಮನೆಯಲ್ಲಿ ಸೀಮಂತದ ಸಂಭ್ರಮ ನಡೀತಾ ಇದೆ. ಅಜಾರವನ್ನೆಲ್ಲ ಹೂಗಳಿಂದ ಅಲಂಕರಿಸಲಾಗಿತ್ತು. ಧರಣಿ ಹಸಿರು ರೇಷ್ಮೆ ಸೀರೆಯನ್ನ ದೇವತೆಯಂತೆ ಉಟ್ಕೊಂಡು ಕಂಗೊಳಿಸ್ತಾ ಇದ್ಲು. ಅಪ್ಪಣ್ಣ ಶೆಟ್ರು ಮತ್ತು ಗಾರ್ಮೆಂಟ್ಸ್ನ ಎಲ್ಲ ಕೆಲಸಗಾರರು ಬಂದಿದ್ರು. ಅನೀಶ್ ಧರಣಿಯ ಪಕ್ಕದಲ್ಲೇ ಕುಳಿತು ಅವಳ ಕೈಗೆ ಬಳೆಗಳನ್ನು ತೊಡಿಸ್ತಾ ಇದ್ದ. ಧರಣಿ, ಈ ಕಷ್ಟಗಳನ್ನೆಲ್ಲ ಮುಗಿದು ಇನ್ಮುಂದೆ ನಮ್ಮ ಬದುಕಿನಲ್ಲಿ ಬರೀ ನಗು ಮಾತ್ರ ಇರುತ್ತೆ. ಸೀಮಂತ ಮುಗಿದ ಮೇಲೆ ರಾತ್ರಿ ಅನೀಶ್ ಧರಣಿಯನ್ನ ಟೆರೆಸ್ ಮೇಲೆ ಕರೆದುಕೊಂಡು ಹೋದ. ಮಂದವಾದ ಚಂದಿರನ ಬೆಳಕು. ಅನೀಶ್ ಅವಳ ಹೊಟ್ಟೆಯ ಮೇಲೆ ಕಿವಿ ಇಟ್ಟು ಮಗುವಿನ ಹೃದಯದ ಬಡಿತವನ್ನ ಆಲಿಸಿದ. ನಮ್ಮ ಮಗುವಿಗೆ ಈಗಲೇ ಬಿಸ್ನೆಸ್ ಕಲಿಸಬೇಡ ಧರಣಿ. ಅವನು ನಿನ್ನ ತರಹ ಸ್ವಾಭಿಮಾನಿಯಾಗಿ ಬೆಳೆದ್ರೆ ಸಾಕು. ಅನೀಶ್ ತಮಾಷೆ ಮಾಡಿದ್ದ. ಧರಣಿ ಅವನ ಭುಜದ ಮೇಲೆ ತಲೆ ಇಟ್ಲು. ನಿಮ್ಮ ತರಹ ಪ್ರೀತಿ ಮಾಡೋಕ್ಕೆ ಕಲಿತ್ರೆ ಸಾಕು ಅನೀಶ್. ಈ ಮನೆ ಈಗ ನಮಗೆ ಸ್ವರ್ಗದಂತೆ ಕಾಣ್ತಾ ಇದೆ. ಅವನು ಅವಳ ಕೆನ್ನೆಗೆ ಮುತ್ತಿಟ್ಟಿದ್ದ. ಅವಳನ್ನು ಬಿಗಿಯಾಗಿ ಅಪ್ಕೊಂಡ. ಸ್ಟೋರ್ ರೂಮಿನ ಕತ್ತಲೆಯಿಂದ ಶುರುವಾದ ಈ ಪ್ರಯಾಣ ಈಗ ಪ್ರೇಮದ ದೀವಿಗೆಯಾಗಿ ಬೆಳೀತಾ ಇತ್ತು. ಸಂತೋಷದ ದಿನಗಳು ಕಳೆಯುತ್ತಿದ್ದಂತೆ 9ನೆಯ ತಿಂಗಳ ಅಂತ್ಯದ ದಿನಗಳು ಬಂದವು. ಒಂದು ಮಳೆ ಸುರಿಯುತ್ತಿದ್ದ ರಾತ್ರಿ ಧರಣಿಯ ತೀವ್ರವಾದ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಅನೀಶ್ ಗಾಬರಿಯಿಂದ ಅವಳನ್ನು ಆಸ್ಪತ್ರೆಗೆ ಕರೆದೊಯ್ದ. ಆಸ್ಪತ್ರೆಯ ಕಾರಿಡಾರ್ನ ಅನೀಶ್ ಮತ್ತು ಮಹಾಲಕ್ಷ್ಮಿ ಅಶಾಂತಿಯಿಂದ ಓಡಾಡ್ತಾನೆ ಇದ್ದಾರೆ. ಧರಣಿಯ ಕಿರುಚಾಟ, ಅರುಚಾಟ, ನೋವು ಅನೀಶ್ನ ಎದೆ ಸೀಳುವಂತೆ ಮಾಡ್ತಾ ಇತ್ತು. ಕೆಲವು ಗಂಟೆಗಳ ನಂತರ ಆಪರೇಷನ್ ಥಿಯೇಟರ್ನಿಂದ ಮಗುವಿನ ಅಳುವಿನ ದನಿ ಕೇಳಿಸ್ತು. ಡಾಕ್ಟರ್ ಹೊರಗೆ ಬಂದು ನಗುತ್ತಾ ಹೇಳಿದ್ರು, ಅಭಿನಂದನೆಗಳು ಅನೀಶ್, ನಿಮಗೆ ಮುದ್ದಾದ ಗಂಡು ಮಗು ಹುಟ್ಟಿದೆ. ತಾಯಿ ಮತ್ತೆ ಮಗು ಇಬ್ಬರು ಕೂಡ ಕ್ಷೇಮವಾಗಿದ್ದಾರೆ. ಅನೀಶ್ ಆನಂದ ಬಾಷ್ಪ ಸುರಿಸುತ್ತಾ ಮಹಾಲಕ್ಷ್ಮಿಯವರನ್ನ ತಬ್ಬಿಕೊಂಡ. ಮನೆಗೆ ಮಗು ಬಂದ ಮೇಲೆ ಮಹಾಲಕ್ಷ್ಮಿಯವರೇ ಬದಲಾಗಿ ಹೋಗಿದ್ರು. ಮೊಮ್ಮಗನ ಮುಖ ಕಂಡ ಮೇಲೆ ಅವರಿಗೆ ತಮ್ಮ ಹಳೆಯ ಅಹಂಕಾರವೆಲ್ಲ ಮರೆತು ಹೋಗಿತ್ತು. ತನ್ನ ಮಗಳು ಅಳಿಯನೆಲ್ಲ ಮರೆತು ಹೊಸ ಜಗತ್ತಿಗೆ ಕಾಲಿಟ್ಟಿದ್ರು. ಮಗುವನ್ನು ಎತ್ಕೊಂಡು ಅಜಾರವಿಡಿ ಓಡಾಡ್ತಾ ಇದ್ರು. ನನ್ನ ಮಗ ಅಚ್ಚುಕಟ್ಟಾಗಿ ಅಪ್ಪನಂತನೇ ಇದ್ದಾನೆ ಎಂದು ಹೆಮ್ಮೆಯಿಂದ ಹೇಳ್ತಾ ಇದ್ರು. ಧರಣಿ ಈಗ ಸಂಪೂರ್ಣವಾಗಿ ಚೇತರಿಸ್ಕೊಂಡಿದ್ಲು. ಮಗು ಹುಟ್ಟಿದ 11ನೇ ದಿನ ನಾಮಕರಣದ ಸಂಭ್ರಮ. ಇಡೀ ಮನೆಯನ್ನ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಧರಣಿ ಮತ್ತು ಅನೀಶ್ ಸಂಪ್ರದಾಯದಂತೆ ಮಗುವನ್ನ ಮಡಿಲಲ್ಲಿ ಇರಿಸ್ಕೊಂಡು ಕುಳಿತಿದ್ರು. ಮಗುವಿಗೆ ಶ್ರೇಯಸ್ ಎಂದು ಹೆಸರನ್ನು ಕೂಡ ಇಡಲಾಯಿತು. ಆದರೆ ಪೂಜೆ ನಡೆದಿರುವಾಗ ಬಾಗಿಲು ಬಳಿ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂತಾರೆ. ಅವರು ಸರಿಸುಮಾರು 60 ವರ್ಷದವರು. ಗಂಭೀರವಾದ ವ್ಯಕ್ತಿತ್ವ. ಅವರು ಬೇರೆ ಯಾರೂ ಅಲ್ಲ, ಧರಣಿಯ ತಂದೆ ಶಂಕರಪ್ಪ. ಮಗಳ ಮದುವೆಯ ನಂತರ ಮಹಾಲಕ್ಷ್ಮಿಯವರ ಕಿರುಕುಳಕ್ಕೆ ಎದುರು ಇಷ್ಟು ದಿನ ಅವರು ಮನೆ ಮೆಟ್ಲನ್ನೇ ಹತ್ತಿರಲಿಲ್ಲ. ತಂದೆ, ನೀವು ಬಂದ್ರ? ಧರಣಿ ಕಣ್ಣೀರನ್ನ ಹಾಕುತ್ತಾ ಎದ್ದು ನಿಂತಳು. ಶಂಕರಪ್ಪನವರು ನಡುಗುವ ಕೈಗಳಿಂದ ಮಗುವನ್ನ ಎತ್ಕೊಂಡ್ರು. ಮಹಾಲಕ್ಷ್ಮಿ ಮುಜುಗರದಿಂದ ತಲೆ ತಗ್ಗಿಸಿ ಅವರ ಬಳಿ ಬಂದರು. ಶಂಕರಪ್ಪನವರೇ, ಹಳೆಯದನ್ನೆಲ್ಲ ಕ್ಷಮಿಸಿಬಿಡಿ. ನಿಮ್ಮ ಮಗಳು ಈ ಮನೆಗೆ ಬಂದಿದ್ದು ನಮ್ಮ ಪುಣ್ಯ. ಅವಳು ಈ ಮನೆಯನ್ನ ನರಕದಿಂದ ಸ್ವರ್ಗ ಮಾಡಿದ್ದಾಳೆ. ಆ ದಿನ ಅಳಿಯ, ಮಾವ ಮತ್ತು ಅತ್ತೆಯ ನಡುವೆ ಇದ್ದ ಎಲ್ಲ ಕಂದಕಗಳು ಈಗ ಈ ಕ್ಷಣದಲ್ಲಿ ಮುಚ್ಚಿ ಹೋಗಿದ್ವು. ಮಗು 6 ತಿಂಗಳಾದಾಗ ಧರಣಿ ಮತ್ತೆ ತನ್ನ ಉದ್ಯಮದ ಕಡೆ ಗಮನ ಹರಿಸೋಕೆ ಶುರು ಮಾಡ್ತಾಳೆ. ಒಂದಿನ ಅಪ್ಪಣ್ಣ ಶೆಟ್ರು ಗಾಬರಿಯಿಂದ ಧರಣಿಯ ಕಚೇರಿಗೆ ಓಡ್ ಬರ್ತಾರೆ. ಧರಣಿ, ನಿನಗೆ ಒಂದು ದೊಡ್ಡ ಲಾಟ್ರಿ ಹೊಡೆದಿದೆ. ಪ್ಯಾರಿಸ್ನಿಂದ ಒಬ್ಬ ದೊಡ್ಡ ಫ್ಯಾಷನ್ ಡಿಸೈನರು ನಮ್ಮ ಫ್ಯಾಕ್ಟ್ರಿಗೆ ಬಂದಿದ್ದಾರೆ. ನಿನ್ನ ಕೈಯಿಂದ ಮೂಡಿ ಬಂದ ಆ ರೇಷ್ಮೆ ಸೀರೆಗಳ ಎಂಬ್ರಾಯ್ಡ್ರಿ ಅವರಿಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಅವ್ರು ನಿನ್ನ ಜೊತೆ ಒಂದು ದೊಡ್ಡ ಕಾಂಟ್ರಾಕ್ಟನ್ನು ಮಾಡ್ಕೊಳ್ಳೋಕೆ ಅಂತ ಹೇಳ್ಬಿಟ್ಟೆ ಬಂದ್ಬಿಟ್ಟಿದ್ದಾರೆ. ಧರಣಿಗೆ ನಂಬಲು ಅಸಾಧ್ಯವಾಯಿತು. ಹಳ್ಳಿಯಿಂದ ಬಂದ ಒಬ್ಬ ಸಣ್ಣ ಹೊಲಿಗೆಗಾರ್ತಿಯ ವಿನ್ಯಾಸಗಳು ಈಗ ಸಮುದ್ರದ ಆಚೆಗೇ ಹೋಗ್ತಾ ಇದ್ದಾವೆ. ಕೆಲವೇ ದಿನಗಳ ಬೆವರಹನಿ ಎಂಬ ಬ್ರ್ಯಾಂಡ್ ಅಂತಾರಾಷ್ಟ್ರೀಯ ಫ್ಯಾಷನ್ ವೀಕ್ನಲ್ಲಿ ಮಿಂಚಿತ್ತು.
ಧರಣಿ ಕೇವಲ ಒಬ್ಬ ಉದ್ಯಮಿಯಾಗಿ ಉಳಿಲಿಲ್ಲ, ಸಾವಿರಾರು ಬಡ ಹೆಣ್ಣು ಮಕ್ಕಳಿಗೆ ಕೆಲಸ ಕೊಡುವಂತಹ ಮಾದರಿ ಮಹಿಳೆಯಾದ್ಲು. ಒಂದು ರಾತ್ರಿ ಧರಣಿ ತನ್ನ ಆಫೀಸ್ ಕೆಲಸ ಮುಗಿಸಿ ರೂಮಿಗೆ ಬಂದಾಗ ಅನೀಶ್ ಮಗುವನ್ನ ಮಲಗಿಸಿ ಕಿಟಕಿಯ ಬಳಿ ನಿಂತಿದ್ದ. ಧರಣಿ ಬಂದು ಅವನ ಹೆಗಲ ಮೇಲೆ ಕೈ ಇಟ್ಟಿದ್ಲು. ಅನೀಶ್, ಇವತ್ತು ನಾನೊಂದು ವಿಷಯ ಯೋಚನೆ ಮಾಡಿದ್ದೆ. ಒಂದು ವೇಳೆ ಅಂದು ಆ ಸ್ಟೋರ್ ರೂಮ್ನಲ್ಲಿ ನೀವು ನನ್ನನ್ನು ಬಿಟ್ಟಿದ್ರೆ ಇವತ್ತು ನಾನು ಈ ಮಟ್ಟಕ್ಕೆ ಖಂಡಿತ ಬೆಳೆಯೋಕೆ ಆಗ್ತಿತ್ತಾ? ಅನೀಶ್ ತಿರುಗಿ ಅವಳನ್ನು ಬಿಗಿಯಾಗಿ ಅಪ್ಕೊಂಡ. ನೀನು ಬೆಳೆಯುತ್ತಿದ್ದಿ ಧರಣಿ, ಆದರೆ ವಯಸ್ಸಿನಲ್ಲಿ ನಾನು ಈ ಯಶಸ್ಸಿನಲ್ಲಿ ನಾನಿರ್ತಿರ್ಲಿಲ್ಲ. ನಿನ್ನ ಕಣ್ಣೀರು ನನ್ನನ್ನು ಮನುಷ್ಯನಾಗಿ ಮಾಡಿತು. ಈ ಕತ್ತಲ ಕೋಣೆಯು ನಮಗೆ ಬೆಳಕಿನ ದಾರಿ ತೋರಿಸ್ತು. ಅವನು ಅವಳ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿದ್ದ. ಶ್ರೇಯಸ್ಗೆ ಒಬ್ಬಳು ತಂಗಿ ಬೇಕು ಅಂತ ಅನ್ನಿಸ್ತಾ ಇಲ್ವಾ ನಿಂಗೆ? ಧರಣಿಯ ನಾಚಿಕೆಯಿಂದ ಅವನ ಎದೆಗೆ ಮುಖ ಮುಚ್ಕೊಂಡಿತ್ತು. ಅಯ್ಯೋ, ನಮಗೆ ಈಗಲೇ ಇನ್ನೊಂದು ಮಗು ಬೇಡ ಅನೀಶ್. ಅವಳನ್ನು ಎತ್ಕೊಂಡು ಮಂಚದ ಮೇಲೆ ಮಲಗಿಸಿದ್ದ. ಹೊರಗೆ ಮಂದವಾದ ತಂಪಾದ ಗಾಳಿ ಬೀಸ್ತಾ ಇತ್ತು. ಆ ದಿನ ಆ ರೂಮ್ನಲ್ಲಿ ಬರೀ ಸಂಸಾರವಿರಲಿಲ್ಲ, ಅದೊಂದು ತಪಸ್ಸಿನಂತೆ ಪವಿತ್ರವಾಗಿತ್ತು. ವರ್ಷಗಳು ಉರುಳಿದ್ವು. ಧರಣಿಯ ಬದುಕು ಈಗ ಸಂಪೂರ್ಣವಾಗಿ ಪೂರ್ಣವಾಗಿದೆ. ಹರಿಣಿ ಜೈಲಿನಿಂದ ಬಿಡುಗಡೆಯಾಗಿ ಈಗ ಒಂದು ಆಶ್ರಮದಲ್ಲಿ ತನ್ನ ಪಾಪಗಳಿಗೆ ಪ್ರಾಶ್ಚಿತ್ಯವನ್ನು ಕೂಡ ಮಾಡ್ಕೊಳ್ತಾ ಇದ್ದಾಳೆ. ಸಂದೀಪ್ ಇನ್ನೂ ಜೈಲಿನ ಗೋಡೆಗಳನ್ನೇ ಎಣಿಸ್ತಾ ಕೂತಿದ್ದಾನೆ. ಮಹಾಲಕ್ಷ್ಮಿಯವರು ಈಗ ಧರಣಿಯ ಅತಿ ದೊಡ್ಡ ಅಭಿಮಾನಿಯಾಗಿದ್ದಾರೆ. ಹಳ್ಳಿಯಿಂದ ಬಂದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಅವರು ಧರಣಿಯ ಕಥೆಯನ್ನ ಹೇಳಿ ಹೇಳಿ ಸ್ಫೂರ್ತಿಯನ್ನ ತುಂಬ್ತಾ ಇದ್ದಾರೆ. ಮಗಳೇ ಧರಣಿ, ನೀನು ಬರೀ ಈ ಮನೆಗೆ ಸೊಸೆಯಾಗಿ ಬರಲಿಲ್ಲ, ಈ ಮನೆಗೆ ಬೆಳಗುವ ದೀಪವಾಗಿ ಬಂದೆ ಎಂದು ಮಹಾಲಕ್ಷ್ಮಿ ಮಗುವಿನೊಂದಿಗೆ ಆಟವಾಡುತ್ತಾ ಹೇಳಿದ್ರು. ಧರಣಿ ತನ್ನ ಉದ್ಯಮದ 100ನೇ ಶಾಖೆಯನ್ನ ಉದ್ಘಾಟಿಸುತ್ತಾ ಸಜ್ಜಾಗ್ತಾ ಇದ್ದಾಳೆ. ಅವಳ ಈ ಸುದೀರ್ಘ ಪಯಣದಲ್ಲಿ ಕಷ್ಟಗಳಿದ್ವು, ನೋವುಗಳಿದ್ವು, ಅವಮಾನವಿತ್ತು, ಕಣ್ಣೀರಿತ್ತು. ಆದರೆ ಅದೆಲ್ಲವನ್ನು ಕೂಡ ಅವಳು ತನ್ನ ಸ್ವಾಭಿಮಾನ ಮತ್ತು ಪ್ರೀತಿಯಿಂದ ಗೆದ್ದಿದ್ಲು. ಈ ಕಥೆಯಲ್ಲಿ ಕೊನೆಯದಾಗಿ ಹೇಳಕ್ ಇಷ್ಟಪಡೋದಿಷ್ಟೇ. ಸ್ಟೋರ್ ರೂಮಿನ ಕತ್ತಲೆಯಲ್ಲಿದ್ದ ಒಂದು ಹೆಣ್ಣು ಜೀವ ತನ್ನ ಛಲದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದದ್ದು ಒಂದು ಚರಿತ್ರೆ. ಅನೀಶ್ ಮತ್ತು ಧರಣಿಯ ಈ ಪ್ರೇಮ ಕಥೆ ಕೇವಲ ರೋಮ್ಯಾನ್ಸ್ ಅಲ್ಲ, ಅದು ಪ್ರತಿಯೊಬ್ಬ ಹೆಣ್ಣಿನ ಆತ್ಮಗೌರವದ ಸಂಕೇತ ಆಗಿರುತ್ತೆ. ಇನ್ನೊಬ್ಬರ ಬಗೆಗಿನ ಒಂದು ಅಭಿಪ್ರಾಯ ದಯವಿಟ್ಟು ಯಾರು ತಗೋಬೇಡಿ. ನಾವು ಹೇಗೆ ಬದುಕಬೇಕು ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ನಾವು ಏನು ಮಾಡಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ. ಎಲ್ಲವೂ ಕೂಡ ನಮ್ಮ ಕಂಟ್ರೋಲಲ್ಲೇ ಇರುತ್ತೆ. ನಮ್ಮ ಪ್ರಯತ್ನ ಅನ್ನೋದು ಬಹಳ ಮುಖ್ಯ ಅಷ್ಟೆ.